Hello viewers, I am your GRS. Welcome to my channel GRS Academy. So friends, in this video I will explain the 10th chapter, that is Indian climate, Bharatada Vayuguna anteli. So in this chapter you should learn the important concepts like what is climate, what is weather, climatic seasons, then what is monsoon winds, then who classified the world climatic zones, then what are the important climatic seasons of India, then what are the important factors influencing on Indian climate, then how this rainfall was distributed in India. So ಈ ಒಂದು ಚಾಪ್ಟರ್ ಅಲ್ಲಿ ಇಷ್ಟು ವಿಷಯ ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ ದಿ ಪಾರ್ಟ್ 1 ಐ ವಿಲ್ ಎಕ್ಸ್ಪ್ಲೈನ್ ಸಮ್ ಆಫ್ ದೀಸ್ ಪಾಯಿಂಟ್ಸ್. ಸೊ ಭಾರತದ ವಾಯುಗುಣ ಈ ಒಂದು ಅಧ್ಯಾಯದಲ್ಲಿ ನಾವು ಕೆಲವೊಂದು ಅಂಶಗಳನ್ನ ಅಧ್ಯಯನ ಮಾಡಬೇಕಾಗುತ್ತೆ. ಅಂದ್ರೆ ಭಾರತ ಯಾವ ಮಾದರಿಯ ವಾಯುಗುಣವನ್ನು ಹೊಂದಿದೆ, ಮಾನ್ಸೂನ್ ಮಾರುತಗಳಂದ್ರೆ ಏನು, ಭಾರತದಲ್ಲಿ ಬರುವಂತಹ ಪ್ರಮುಖ ವಾಯುಗುಣದ ವಿಧಗಳು ಯಾವ್ಯಾವು, ಮತ್ತೆ ಭಾರತದಲ್ಲಿ ಮಳೆ ಅನ್ನುವಂಥದ್ದು ಯಾವ ರೀತಿಯ ಹಂಚಿಕೆ ಆಗಿದೆ, ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವ್ಯಾವು. ಸೊ ಈ ಒಂದು ವಿಷಯಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಟ್ಸ್ ವೆರಿ ಈಸಿ ಚಾಪ್ಟರ್ ಅಂಡ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಸೊ ವಿ ಶುಡ್ ಲರ್ನ್ ದಿಸ್ ಆಲ್ ದಿ ಇನ್ಫಾರ್ಮೇಶನ್ ಬೇಸ್ಡ್ ಆನ್ ದಿ ಕಾನ್ಸೆಪ್ಟ್ಸ್ ಅಂತ ಒಂದು ಪರಿಕಲ್ಪನೆಗಳಾದ ಮೇಲೆ ಅರ್ಥ ಮಾಡ್ಕೊಂಡು ಕಲಿತಾ ಹೋಗೋಣ. ಇಂಡಿಯಾ ಹ್ಯಾಸ್ ಟ್ರಾಪಿಕಲ್ ಕ್ಲೈಮೇಟ್. ಸೊ ಭಾರತ ಅನ್ನುವಂಥದ್ದು ಉಷ್ಣವಲಯದ ಮಾನ್ಸೂನ್ ಮಾದರಿಯನ್ನು ಹೊಂದಿದೆ ಅಂತ. ಲರ್ನ್ ಇನ್ ದಿ 8th chapter in the globe. There is a tropical zone, there is a temperate zone, there is a polar zones. So tropical zones means which are the countries they are very near to the 0-degree equator. So from the 0-degree 23.5 degree north and 23.5 degree south, ಅದರ ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ 23.5 ಡಿಗ್ರಿ, ದಕ್ಷಿಣಕ್ಕೆ 23.5 ಡಿಗ್ರಿ. ಸೊ ಈ ಒಂದು ಝೋನ್ ಇದೆ ನೋಡಿ, ಅದನ್ನ ಟ್ರಾಪಿಕಲ್ ಝೋನ್ ಅಂತ ಕರೀತೀವಿ. ಇಂಡಿಯಾ ಕಮ್ಸ್ ಇನ್ ದಿ ನಾರ್ಥರ್ನ್ ಹೆಮಿಸ್ಫಿಯರ್ and it is very near to the equator, 0-degree equator. So usually India has tropical monsoon climatic type. So ಅಂತ ಹೇಳಿದ್ರೆ ಉಷ್ಣವಲಯದ ವಾಯುಗುಣ ಮಾದರಿ ಹೊಂದಿದೆ. ಅಂದ್ರೆ ಯಾವ ರಾಷ್ಟ್ರಗಳು ಈ ಉಷ್ಣವಲಯದ ಪ್ರದೇಶದಲ್ಲಿ ಬರುತ್ತೆ, ಟ್ರಾಪಿಕಲ್ ಝೋನ್ ಅಂತ ಹೇಳಿ, ಅವೆಲ್ಲವೂ ಸಹ ಈ ಒಂದು ಟ್ರಾಪಿಕಲ್ ಕ್ಲೈಮ್ಯಾಟಿಕ್ ಸೀಸನ್ಸ್ ಅಲ್ಲಿ ಬರುತ್ತೆ. Then what is monsoon winds? So ಇಲ್ಲಿ ಮಾನ್ಸೂನ್ ಅಂತ ಇದೆ ನೋಡಿ. So monsoon, it is the word derived from the Arabic language. Then what is the monsoon in the Arabic language? Monsoon means Monsoon. So Monsoon means seasons ಅಂತ ಹೇಳಿ Monsoon ಅನ್ನೋ ಪದದಿಂದ ಮಾನ್ಸೂನ್ ಅಂತ ಬಂದಿದೆ. So in the examination they asking the one question regarding the monsoon. So what is monsoon winds? So monsoon winds ಅಂದ್ರೆ ಕೇಳ್ತಾರೆ. So monsoon winds are nothing but they were blowing into the opposite direction in the different seasons. So take for example regarding India, in the rainy season these monsoon winds blowing from the southwest to northeast, ಅಂದ್ರೆ ನೈಋತ್ಯದಿಂದ ಈಶಾನ್ಯ ಕಡೆ ಬೀಸುತ್ತೆ. In the winter season these monsoon winds they were retreating from northeast to southwest ಅಂತ. ಅಂದ್ರೆ ಈ ಚಳಿಗಾಲದಲ್ಲಿ ಇದೇ ಒಂದು ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ಬರುತ್ತೆ. ಸೊ ಈ ಒಂದು ಟೈಪ್ ವಿಂಡ್ಸ್ ಇದೆಲ್ಲಗಳನ್ನ ನಾವು ಮಾನ್ಸೂನ್ ವಿಂಡ್ಸ್ ಅಂತ ಕರಿತೀವಿ. ಸೊ ದೇ ಬ್ಲೋಸ್ ದಿ ಆಪೋಸಿಟ್ ಡೈರೆಕ್ಷನ್ಸ್ ಅಂತ ಹೇಳಿ. So then what is the climate? So climate andre enu? That is the concept you learned in the standard. So there is a difference between the climate and weather. So climate is a broader concept. So climate means the average weather condition of a region over a long period. So long period means 30 to 35 years. So what is weather? So that is the temporary changes in the climate. ಈ ವಾಯುಗುಣದಲ್ಲಿ ತಾತ್ಕಾಲಿಕವಾಗಿ ಕಾಣಿಸ್ಕೊಳ್ಳುವಂತಹ ಬದಲಾವಣೆಗಳು ಅದನ್ನು ವೆದರ್ ಅಂತ ಕರಿತೀವಿ. ಸೊ ವೆದರ್ ಅಂತ ಹೇಳಿದ್ರೆ ವಾತಾವರಣ, ಕ್ಲೈಮೇಟ್ ಅಂತ ಹೇಳಿದ್ರೆ ಹವಾಮಾನ ಅಂತ, ಹವಾಗುಣ ಅಂತ ಹೇಳಿ. ಸೊ ಆ ಇದರಲ್ಲಿ ನಮ್ಮ ಇಂಡಿಯಾ ಅನ್ನೋದು ಟ್ರಾಪಿಕಲ್ ಝೋನ್ ಅಲ್ಲಿ ಬಂದಿದೆ, ಟ್ರಾಪಿಕಲ್ ಕ್ಲೈಮೇಟಿಕ್ ಅಲ್ಲಿ ಬರುತ್ತೆ. ಸೊ ಹೂ ಕ್ಲಾಸಿಫೈಡ್ ದಿ ಟ್ರಾಪಿಕಲ್ ಝೋನ್, ಟೆಂಪರೇಟ್ ಝೋನ್, ಪೋಲಾರ್ ಝೋನ್, ಇದನ್ನು ಯಾಕೆ ಕ್ಲಾಸಿಫೈ ಮಾಡಿತ್ತು ಅಂತ ಹೇಳಿದ್ರೆ ಹಿಸ್ ನೇಮ್ ವಾಸ್ ವ್ಲಾಡಿಮಿರ್ ಕೋಫೆನ್. ಹಿ ವಾಸ್ ಎ ಜರ್ಮನ್ ಜಿಯಾಲಜಿಸ್ಟ್. He classified the world climatic zones, that is the tropical, temperate, polar ಅಂತ ಹೇಳಿ. ಸೊ ಹಂಗಾಗಿ ವ್ಲಾಡಿಮಿರ್ ಕೋಫೆನ್ ಅನ್ನುವಂಥವ್ರು ಅವರು ಡಿವೈಡ್ ಮಾಡಿದ್ದಾರೆ. ಸೊ ಇನ್ಕ್ಲೂಡಿಂಗ್ ಇಂಡಿಯನ್ ಕ್ಲೈಮೆಟಿಕ್ ಝೋನ್ಸ್, ನಮ್ಮ ಭಾರತದಲ್ಲಿ ಸೇರಿಸಿಕೊಂಡು ಪ್ರಪಂಚದಲ್ಲಿರುವಂತಹ ಎಲ್ಲಾ ರಾಷ್ಟ್ರಗಳನ್ನ, ಯಾವ ರಾಷ್ಟ್ರಗಳು ಟ್ರಾಪಿಕಲ್ ಝೋನ್ ಅಲ್ಲಿ ಬರುತ್ತೆ, ಯಾವ ರಾಷ್ಟ್ರಗಳು ಈ ಟೆಂಪರೇಟ್ ಝೋನ್ ಅಲ್ಲಿ ಬರುತ್ತೆ, ಯಾವ ರಾಷ್ಟ್ರಗಳು ಪೋಲಾರ್ ಝೋನ್ ಅಲ್ಲಿ ಬರುತ್ತೆ ಅಂತ ಹೇಳಿ ಡಿವೈಡ್ ಮಾಡಿರೋರು ಅಂತ ಹೇಳಿ. ಸೊ ದೆನ್ there is a word that is climatology. What is climatology? It's nothing but the systematic study of the climate ಅಂತ. ಅಂದ್ರೆ ವಾಯುಗುಣವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತ ವಿಧಾನ ಇದೆಯಲ್ಲ ಅದನ್ನ
ಈ ಕ್ಲೈಮೇಟಾಲಜಿ ಅಂತ ಕರಿತೀವಿ. ಓಕೆ, ದೆನ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್ which are the factors they were influencing on the climate, that is Indian climate or in any other world. ಪ್ರಪಂಚದಲ್ಲಿ ಯಾವುದೇ ಒಂದು ದೇಶ ಇರಬಹುದು, ಸೊ ಆ ದೇಶದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತ ಅಂಶಗಳು ಯಾವ್ಯಾವ ಅಂತ ಹೇಳಿ. ಸೊ ಹೌ ದೀಸ್ ಕಂಟ್ರೀಸ್ ದೇ ಹ್ಯಾವ್ ವೇರಿ ರಿಗಾರ್ಡಿಂಗ್ ದಿ ಕ್ಲೈಮೇಟ್. ಸೊ ಕೆಲವೊಂದು ರಾಷ್ಟ್ರಗಳಲ್ಲಿ ನೋಡಿದ್ರೆ ಈ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಕೆಲವೊಂದು ರಾಷ್ಟ್ರಗಳಲ್ಲಿ ನೋಡಿದ್ರೆ ಕೋಲ್ಡ್ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿ, ಸೊ ಲೊಕೇಶನ್, ವಾಟರ್ ಬಾಡೀಸ್, ರಿಲೀಫ್ ಫೀಚರ್ಸ್, ಮಾನ್ಸೂನ್ ವಿಂಡ್ಸ್. So others are also there, but these are the major factors which changes the climate of any country. ಯಾವುದೇ ದೇಶದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಪ್ರಮುಖವಾಗಿ ಇರುತ್ತೆ ಅಂತ ಹೇಳಿ. ಸೊ ಫಸ್ಟ್ ಒನ್ ದಟ್ ಈಸ್ ದಿ ಲೊಕೇಶನ್. ಸೊ ಹೌ ದಿಸ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಆನ್ ದಿ ಕ್ಲೈಮೇಟ್ ಆಫ್ ದಿ ಕಂಟ್ರಿ. ಒಂದು ದೇಶದ ವಾಯುಗುಣದ ಮೇಲೆ ಈ ಒಂದು ಲೊಕೇಶನ್ ಅನ್ನೋದು ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ನೋಡೋಣ. ಸೊ ದಿ ಕಂಟ್ರಿ ವಿಚ್ ಈಸ್ ಲೊಕೇಟೆಡ್ ಇನ್ ದಿ ಟ್ರಾಪಿಕಲ್ ಝೋನ್, ಯೂಶಲಿ ಇಟ್ ಹ್ಯಾವಿಂಗ್ ಮೋರ್ ಟೆಂಪರೇಚರ್. When the country located in the polar region, it usually having extreme cold. That is the location. So second one, water bodies. So which is the country? It is very near to the sea or the ocean. It has very different climatic condition of the country, which is very far from the water bodies. ಅಂದ್ರೆ ಒಂದು ದೇಶ ಈ ಸಮುದ್ರ ಅಥವಾ ಸರೋವರಗಳ ಹತ್ರ ಇರುವಂತಹ ಒಂದು ದೇಶದ ಒಂದು ವಾಯುಗುಣವನ್ನು ನೋಡಿದಾಗ, ಅದರ ಹವಾಮಾನವನ್ನು ನೋಡಿದಾಗ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಯಾವ ಒಂದು ದೇಶ ಈ ಸಮುದ್ರ ಸರೋವರಗಳಿಂದ ತುಂಬಾ ದೂರ ಇರುತ್ತೋ ಆ ದೇಶಕ್ಕೆ ಹೋಲಿಸ್ಕೊಂಡಾಗ ಅಂತ ಹೇಳಿದ್ರೆ ವಾಟರ್ ಬಾಡೀಸ್ ಅಂತಿದೆ ಅಲ್ವಾ, ಇಟ್ ಈಸ್ ಒನ್ ಆಫ್ ದಿ ಇನ್ಫ್ಲೂಯೆನ್ಷಿಯಲ್ ಫ್ಯಾಕ್ಟರ್ಸ್ ಆನ್ ದಿ ಕ್ಲೈಮೇಟಿಕ್ ಕಂಡೀಷನ್ ಆಫ್ ಎನಿ ಕಂಟ್ರಿ. ರಿಲೀಫ್ ಫೀಚರ್ಸ್. ಸೊ ವಿಚ್ ಈಸ್ ದಿ ಕಂಟ್ರಿ, ಇಟ್ ಹ್ಯಾಸ್ ವ್ಯಾಲೀಸ್, ಡೆಸರ್ಟ್ಸ್. ಸೊ ದಟ್ ಈಸ್ ಒನ್ ಆಫ್ ದಿ ಫ್ಯಾಕ್ಟರ್ ವಿಚ್ ಇನ್ಫ್ಲೂಯೆನ್ಸಿಂಗ್ ಆನ್ ದಿ ಕ್ಲೈಮೇಟಿಕ್ ಕಂಡೀಷನ್ ಆಫ್ ದಿ ಭಾರತ ಇರ್ಬೋದು ಅಥವಾ ಯಾವುದೇ ಪ್ರಪಂಚ ಯಾವುದೇ ದೇಶ ಇರ್ಬೋದು. ಆ ದೇಶದಲ್ಲಿರುವಂತಹ ಒಂದು ವೈವಿಧ್ಯಮಯ ಒಂದು ಭೂಸ್ವರೂಪಗಳೇನಿದೆ, ಆ ದೇಶದಲ್ಲಿ ಏನಾದ್ರು ಮರುಭೂಮಿಗಳಿದೆಯಾ, ಆ ದೇಶದಲ್ಲಿ ಏನಾದ್ರು ಬೆಟ್ಟಗಳಿದೆಯಾ, ಆ ದೇಶದಲ್ಲಿ ಏನಾದ್ರು ಕಣಿವೆಗಳಿದೆಯಾ ಅನ್ನುವಂತಹ ಆಧಾರದ ಮೇಲೆ ಆ ದೇಶದ ಒಂದು ವಾಯುಗುಣ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ ಅಂತ ಹೇಳಿ. ಇವೆಲ್ಲ ಅಂಶಗಳಿದೆ ಅಲ್ವಾ, ಇವು ಒಂದು ದೇಶದ ವಾಯುಗುಣವನ್ನು ನಿರ್ಧರಿಸುವ ಅಂಶಗಳು ಅಂತ. ದೆನ್ ದಿ ಇಂಪಾರ್ಟೆಂಟ್, ದಿಸ್ ಇಸ್ ದಿ ಮೇನ್ ಟಾಪಿಕ್ ಇನ್ ದಿಸ್ ಚಾಪ್ಟರ್, ದಟ್ ಈಸ್ what are the different climatic seasons of India. ಭಾರತದ ವಿವಿಧ ವಾಯುಗುಣದ ಮಾದರಿಗಳು ಯಾವ್ಯಾವು ಅಂತ ಹೇಳಿ. So you can observe in this slide, that is the first one, that is winter season. Winter season December to February. Okay, then summer season March to May. Okay, then rainy season June to mid September. Last one, the retreating monsoon season mid September up to December. So these are the four climatic seasons of India. That is winter season, summer season, retreating monsoon season, rainy season. And also I mentioned the quantum of rainfall occurred in the different climatic seasons of India. ಭಾರತದಲ್ಲಿ ಯಾವ ಒಂದು ಕಾಲದಲ್ಲಿ ಎಷ್ಟು ಮಳೆ ಬರುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದೀನಿ. In the winter season 2% of rainfall occurred in India. Summer season only 10% of rainfall occurred in India. Then rainy season, that is the rainy season, 75% rainfall occurred in India. Then last one, retreating monsoon season, 13% of rainfall occurred in India. So next topic is, we discuss one by one. The first one, that is winter season. So winter season starts from mid September to December. So after the rainy season, before the monsoon season. Then how was the India's climate during the winter season? So just remember, the sun rays falls vertically over the southern hemisphere. India comes in the northern hemisphere. When the sun rays vertically falls on the southern hemisphere, usually the oblique rays over the northern hemisphere. Which are the areas they are receiving vertical sun rays? Usually they have the extreme temperature and humidity. And which are the regions they are getting oblique rays? Usually these regions are the countries or the continents they are having extreme cold. Regarding India, even there is no same climatic conditions over all the parts of the India. That is northern India, it is quite different from the southern India, because that is the relief features ಅಂತ. ಅಂದ್ರೆ ಅದು ಚಳಿಗಾಲ ಅಂತ ಹೇಳಿ. ಚಳಿಗಾಲಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಯಾವ ರೀತಿಯ ಒಂದು ವಾಯುಗುಣದ ಲಕ್ಷಣಗಳಿರುತ್ತಪ್ಪ ಅಂತ ಹೇಳಿದ್ರೆ, ಸೊ ಅದಕ್ಕೆ ನೀವು ಗ್ಲೋಬಲ್ ಒಂದ್ಸರಿ ಜ್ಞಾಪಕ ಮಾಡ್ಕೋಬೇಕು. ಗ್ಲೋಬಲ್ ಇಂಡಿಯಾ ಅಂತದ್ದು ನಾರ್ದರ್ನ್ ಹೆಮಿಸ್ಫಿಯರ್ ಬರುತ್ತೆ, ಉತ್ತರಾರ್ಧಗೋಳದಲ್ಲಿ.
ಸೊ ಈ ಒಂದು ವಿಂಟರ್ ಸೀಸನ್ ಅಲ್ಲಿ ಅಂದ್ರೆ ಚಳಿಗಾಲದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ದಕ್ಷಿಣಾರ್ಧಗೋಳದ ಮೇಲೆ ಬೀಳುತ್ತೆ. ಅದರ ಅರ್ಥ ಉತ್ತರಾರ್ಧಗೋಳದಲ್ಲಿ ಓರೆಯಾಗಿರುವಂತಹ ಸೂರ್ಯನ ಕಿರಣಗಳು ಬೀಳುತ್ತೆ ಅಂತ ಹೇಳಿ. ಸೂರ್ಯನ ಕಿರಣಗಳು ಯಾವ ಪ್ರದೇಶದ ಮೇಲೆ ನೇರವಾಗಿ ಬೀಳುತ್ತೋ ಅಲ್ಲಿ ಉಷ್ಣಾಂಶ ಅನ್ನುವಂಥದ್ದು ತುಂಬಾ ಜಾಸ್ತಿ ಇರುತ್ತೆ. ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುವಂತಹ ಒಂದು ಪ್ರದೇಶಗಳ ಮೇಲೆ, ದೇಶಗಳ ಮೇಲೆ ಅಥವಾ ಖಂಡಗಳಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ. ಸೊ ಹಂಗಾಗಿ ಚಳಿಗಾಲದಲ್ಲಿ ಉತ್ತರಾರ್ಧಗೋಳದ ಮೇಲೆ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳೋದ್ರಿಂದ ಅಲ್ಲಿ ಉಷ್ಣಾಂಶ ಮತ್ತೆ ಆರ್ದ್ರತೆ ಅಂತ ಹೇಳಿದ್ರೆ ಎರಡು ಕಡಿಮೆ ಇರುತ್ತೆ. ಹೆನ್ಸ್ ದಟ್ ಈಸ್ ದ ರೀಸನ್. ಸೊ ವೆನ್ these oblique rays over the northern hemisphere, so usually, so including India, many countries they are having extreme cold. So regarding India, especially northern India, it having extreme cold. The Himachal Pradesh, Kargil, these recorded the lowest temperature. Southern India, it has little bit warm because southern India covered by the water bodies, that is seas and ocean. That is the question asking in the examination. So why the southern India it having warm condition during the winter season ಅಂತ. ಆಕ್ಚುಲಿ ಚಳಿಗಾಲದಲ್ಲಿ ಎಲ್ಲ ಕಡೆ ಚಳಿ ಇರಬೇಕಲ್ವಾ, ಬಟ್ ದಕ್ಷಿಣದ ಒಂದು ಭಾರತ ನೋಡಿದಾಗ ಬಟ್ ಸ್ವಲ್ಪ ಮಟ್ಟಿಗೆ ಬೆಚ್ಚಗಿರೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಡೆಕ್ಕನ್ ಇಂಡಿಯಾ ಇಟ್ ಕಂಪ್ಲೀಟ್ಲಿ ಕವರ್ಡ್ ಬೈ ದಿ ವಾಟರ್ ಬಾಡೀಸ್, ದಟ್ ಇಸ್ ದಿ ರೀಸನ್. ಸೊ ದಿ ವಾಟರ್ ಬಾಡೀಸ್ ದೇ ಕೀಪ್ ವಾರ್ಮ್ ಅಂತ. So in the northern India, almost all the states they are having a very extreme cold, especially in the Himachal Pradesh and Kargil, they recorded lowest temperature. So that is the point. There is a place that is Dras. It is very near to Kargil. That is the place which recorded lowest temperature in India. Imagine -4 degree. So ಈ ದ್ರಾಸನ ಅಂತ ಒಂದು ಪ್ರದೇಶ ಇದೆ ಅಲ್ವಾ, ಭಾರತದಲ್ಲೇ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂತಹ ಸ್ಥಳ ಅದು ಈ ಕಾರ್ಗಿಲ್ನ ಹತ್ತಿರದಲ್ಲಿರುವಂತದ್ದು. ಅಲ್ಲಿ ಎಷ್ಟು ಉಷ್ಣಾಂಶ ಇರುತ್ತಪ್ಪ ಚಳಿಗಾಲದಲ್ಲಿ ಅಂತ ಹೇಳಿದ್ರೆ -4 ಡಿಗ್ರಿ ಅಂತ. ಸೊ ಅಷ್ಟು ಕಡಿಮೆ ಇರುತ್ತೆ. ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಭಾರತದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿರೋ ಸ್ಥಳ ಯಾವ್ದಪ್ಪ ಅಂತ ಹೇಳಿದ್ರೆ ದಟ್ ಈಸ್ ದಿ ದ್ರಾಸ್. ಐ ಮೆನ್ಷನ್ ಜನರಲ್ ಪಾಯಿಂಟ್, ದಟ್ ಈಸ್ El Nino, the very popular tropical cyclone. So it is occurred in the Peru country, that is in the South Africa. ಸೌತ್ ಆಫ್ರಿಕಾದಲ್ಲಿರುವಂತಹ ಒಂದು ಪೆರು ಒಂದು ದೇಶ, ಚಿಕ್ಕ ದೇಶ ಇದೆ, ಅಲ್ಲಿ ಈ El Nino ಅನ್ನುವಂತಹ ಒಂದು ಉಷ್ಣ ಪ್ರವಾಹ ಆಗುತ್ತೆ ಅಂತ. ಸೊ ದಟ್ ಈಸ್ ದಿ ಟ್ರಾಪಿಕಲ್ ಸೈಕ್ಲೋನ್. ಓಕೆ, ನೆಕ್ಸ್ಟ್ ಆನ್ಸರ್ಸ್ ಫಾರ್ ದ ಬ್ರೈನ್ ಎಕ್ಸರ್ಸೈಸಿಂಗ್ ಕ್ವಶನ್ಸ್. ಪ್ರಶ್ನೆ ಮತ್ತು ಉತ್ತರ ಎರಡು ಇದೆ ನೋಡಿ.